ಸಭಾ ಸಭಿಕರಿಗೆಲ್ಲ ಶಿರವಾಗಿ ಕರಮಗದ ಬೇಡ್ಕೊಳ್ಳೋದೇನಪ್ಪಾ ಅಂದ್ರ ಯಾವ ಅಕ್ಕಲಕೋಟ ತಾಲೂಕರ್ಲಿ ದಕ್ಷಿಣ ಸೊಲ್ಲಾಪುರ ಏನು ಜಿಲ್ಲಾ ಸೊಲ್ಲಾಪುರ ಏನು ತಾಲೂಕು ಕೂಡ ಸೊಲ್ಲಾಪುರ ಯಾವ ಈ ಕಾರ್ಕಲ್ ಗ್ರಾಮ ಅಂದ್ರ ಜಾತ್ರೆ ನಿಮಿತ್ತವಾಗಿ ನಮಗೂ ಕರ್ಸ್ಯಾರ ಇಲ್ಲಿ. ಯಾಕಂದ್ರ ಇಲ್ಲಿ ದೊಡ್ಡ ಕಲಾವಂತರ ಅದಾರಿಪ್ಪ ಯಾರು ಜಾಕೀರ್ ಸಾಹೇಬ್ರ. ಯಾಕಂದ್ರ ನಮ್ಮಲ್ಲಿ ಕೂಡ ಒಂದು ಢೊಳಿನ ಮ್ಯಾಳದ ರಾಮತೀರ್ಥ ಬಿರು ಮಾಸ್ತರ್ ಅಂತ ಹೇಳಿ ಅವರು ಎಲ್ಲ ತಿರುಗಾಡಿ ಪ್ರತ್ಯೇಕ ಜಗತ್ತೆಲ್ಲ ತಿರುಗಾಡಿ ಬಂದಂತ ಮ್ಯಾಳಗಳದಾವ. ಒಳ್ಳೆ ಕಲಾವಂತರ ಅದಾರ. ಅದಕ್ಕಾಗಿ ಕಲಾವಂತರಿಗೆ ಪ್ರೋತ್ಸಾಹ ಮಾಡಿ, ಯಾಕಂದ್ರ ಮೊದಲಿನ ಹಿಡಿದ ಸಂಸ್ಕಾರ ಅದ. ಬರೇ ಮೊದಲಿಂದ ಆತ ಇನ್ ಹಿಂದ್ ಉಳಿದ ಪೀಳಿಗೆಗಳಿಗೆ ಕೂಡ ಒಂದು ಜರ ಸಂಸ್ಕಾರ ಬೀಳ್ಬೇಕಾಗ್ಯದಲ್ಲ. ಏನೋ ಅವ್ರ ಪುಣ್ಯ ಇದ್ರ ಮುಂದಾದ್ರೂ ಹುಟ್ಟಬಹುದಲ್ರಿ. ಅದಕ್ಕೆ ಕೇಳೋ ಸಲುವಾಗಿ ಯಾಕ ಏನು ಕರ್ಸಿದಾರ ಇಲ್ಲಿವರೆಗೆ ಕರ್ಸ್ಯಾರಂದ್ರ ನಾವು ಬಂದಿದೀವಿ ಫೋನ್ ಮುಖಾಂತರ. ಏನೋ ಒಂದು ವಿಶ್ವಾಸ ಪ್ರೀತಿದಿಂದ ಅಷ್ಟ ಫೋನ್ಯಾಗ ಮುಗಿಸ್ಯಾರ. ಅವ್ರ ವಿಶ್ವಾಸ ಪ್ರೀತಿದಿಂದ ಇಲ್ಲಿ ಬರಬೇಕಾಗಿದ್ದಿ ಬಂದಂಗೂ ಆತು. ಅವ್ರು ನಮಗ್ ಪ್ರಸಾದ ಮಾಡಿಸಿರು, ಎಲ್ಲ ಆಗ್ಯದ, ಕಾರ್ಯಕ್ರಮ ಚಾಲು ಆಗ್ಯದ. ಅದಕ್ಕೇನು ಹೇಳ್ಬೇಕಾಗ್ಯದ್ರಿಪ್ಪ, ಏನೋ ಇದೆ ಕಾರ್ಯಕ್ರಮ ಚಾಲು ಮಾಡಿದೀವಿ ಅಂದ್ರ ಇವತ್ತು ಒಂದೇ ದಿವಸ ಅಲ್ಲ, ನಾಳೆ ಕೂಡ 5 ಗಂಟೆ ತನಕ ಕಾರ್ಯಕ್ರಮ ಅದಾವ. 2 ದಿವಸ ಕಾರ್ಯಕ್ರಮ ಇಟ್ಟಾರ. ಯಾಕಂದ್ರ ಈ ಸೈಡ್ ಹಂಗಾರಿ 2 ದಿವಸ 3 ದಿವಸ ಅವ್ರ ಏನ್ ಹಂಗ ಒಂದೊಂದು ಏನ್ ಜಾತ್ರೆ ಇದ್ದಂಗ. ಯಾಕಂದ್ರ ಬ್ಯಾರೆದವ್ರನ್ನ ತರ್ಸಾಲ, ಇವ್ರನ್ನ ಹಚ್ಚಿರಂದ್ರ ಇದ ಮಾಡ್ಬೇಕು ಅನ್ನೋದು ಈ ಕಡೆ ಭಾಗದಾಗ ಅದ. ಯಾಕಂದ್ರ ನಮ್ ಕಡೆ ಹಚ್ತಾರಿ ಒಂದ ದಿವ್ಸ, ಒಂದ್ ರಾತ್ರಿ ಆಯ್ತು ಒಂದ್ ಹಗಲಾತು, ಅಟ್ಟ ರಗಡಾಗಿ ಹೋಗೈತಿ ಅವ್ರಿಗೆ. ಅದು ಅರ್ಧ ರಾತ್ರಿ ಕೇಳ್ತಾರೆ ಕೇಳಿದ್ರೆ ಬಿಡ್ತಾರೆ. ಅರ್ಧ ರಾತ್ರಿಯಾಗ ಬಿಟ್ಟು ಹೋಗ್ತಾರತ್ರಿ. ಈ ಕಡೆ ಕಲದ ಮೇಲೆ ಹಂಬಲ ಐತಿ, ಈ ಕಡೆ ಕಲದ ಮೇಲೂ ಹಂಬಲ ಅದ. ಮತ್ ಕಲಾವಂತರನು ಹಂಗ ಪ್ರೋತ್ಸಾಹ ಮಾಡ್ತಾರ. ಅದಕ್ಕೆ ನಾವು ಓಡಿ ಬರ್ಬೇಕಾಗ್ತದ. ಅಲ್ಲೇ ನಮ್ ಕಡೆ ಆ ಕಡೆ ಒಂದ್ ಸ್ವಲ್ಪ ಫೋನ್ ಹಚ್ತಾರೆ, ಎಲ್ಲಿದ್ರು ವಿನಾಯಕ್ ಬರೋರಿ. ಬಂದಿರೇನ? ಹೋಗ್ರಿ ಅಲ್ಲಿ ಚಿನ್ಮುರಿ ಚೂಡ ತಿನ್ರಿ, ಅಲ್ಲಿ ಹೊಳ್ಯಾಗ ಹೋಗಿ ನೀರು ಕುಡ್ದು ಬರೀತ್. ನಮ್ ಕಡೆ ಆ ಕಡೆ ಒಂದ್ ಥೋಡೆ ಮಂದಿ ಐತಿ. ಹಂಗೂ ಕೂಡ ಅದ, ಹಂಗಿಲ್ಲ ಇಲ್ಲಿ. ಯಾಕಂದ್ರ ಇದು ಯಾವ ಮಂದ್ರೂಪ ಆಗ್ಲಿ, ಇವ್ ಕಾರ್ಕಲ್ ಆಗ್ಲಿ, ಕಲಾವಂತರ ಊರದ ಮೊದಲು ಮಾಡ್ಕೋತ ಬಂದಾರ, ಈಗಾಗ್ಲಿ ಕೂಡ ಮಾಡ್ಕೋತ ಹೊಂಟಾರ. ಇಂತ ಏನು ಭಕ್ತಿ ಅವ್ರಿಗೆ, ಆ ಭಗವಂತ ಅವ್ರಿಗೆ ಭಕ್ತಿ ಮಾಡಿದವ್ರಿಗೆ ಕೊಟ್ಟೆ ಕೊಡ್ತಾನ. ಅಂತ ಕಲಾವಂತರ ಮ್ಯಾಗ ಪ್ರೇಮ ಅದಾರು ಇವ್ರದ್ದು. ಹೀಗೆ ಇನ್ನೂ ತಲೆಮಾರು, ಎಷ್ಟೋ ತಲೆಮಾರು ಆದ್ರೂ ಕೂಡ ಹೀಗೆ ಹೆಸರು ಬೆಳ್ಕೊತ ಹೋಗ್ಲಿ ಅಂತ ತಿಳಿದುಕೊಂಡು, ಅದಕ್ಕೇನು ನಾವು ಇಲ್ಲಿ ಕರ್ಸಿರಿಪ್ಪ, ನಾವೇನು ಬಹಳ ಬಲ್ಲವ್ರಂತರು ಅಲ್ಲೇ ಅಲ್ಲ. ಏನೋ ನಿಮ್ಮ ಉಡಿ ಒಳಗಿನ ಕೂಸಿದ್ದಂಗ ನೀವು ಎಲ್ಲಾರು ಕೂತ ನಾನು ನಿಂದ್ರಿಸಿಂದ ಇಲ್ಲಿ ನನಗೆ ಹಾಡ್ಲಾಕ್ ಹಚ್ಚಿರಿ ಅಂದ್ರೆ ನಿಮ್ಮಟ್ ನಾ ಶಾನೆ ಇಲ್ಲ. ಏನೇನೋ ಯಾಕಂದ್ರ 4 ಶಾಸ್ತ್ರ 18 ಪುರಾಣ, 4 ದಿವ್ಯಗಮಗಳನ್ನ ಎಲ್ಲ ಓದ ಪರ್ಪಟ್ ಮಾಡಿ ಕುರಿದಂತ ಹಿರಿಯರ್ ಅದಾರಿ. ಮತ್ ನಮ್ಮ ವಾರಿಗೆ ಯಾವ್ರ ಅದಾವ್ ನೋಡ್ರಲ್ಲ, ಇಲ್ಲಿ ಹುಡುಕಾಡಿ ತೆಗಿತ ನಮ್ ಕಡೆ ಅಟ್ಟ ಗಿಡ್ ಚಡ್ಡಿ ಹಾಕೊಂಡ ಕಿಸಿಂದ ಬಂದು ಅಂದ್ರ ಸಾಲಂಗಿಲ್ಲ. ಇವ್ ಹಿರಿಯರ ಸುದ್ಕ ನುಗಿಸ್ ಕಿಸಿಂದ ಅವ ಹೋಗ್ತಾವ್ ನೋಡ್ಲಕ್ಕ. ಅದ್ ಯಾಕೆ ಹಂಗಾಗತ್ತಪ್ಪ ತಿಳಿಯಂಗಿಲ್ರಿ ಅವ್ರಿಗೆ, ತಿಳಿದಿಲ್ಲ. ಅದಕ್ಕೆ ಇದ್ರಾಗ ಅದಕ್ಕೆ ಏನ್ ಹೇಳ್ಬೇಕಾಗ್ಯದ, ಏನೋ ಇಲ್ಲಿ ನಿಂತ ಕಾರ್ಯಕ್ರಮ ಚಾಲು ಮಾಡಿದಂಗ ಆಗ್ಯದ. ಜಾತ್ರೆ ನಿಮ್ದು ಏನದ ನಡ್ದದ. ಯಾಕಂದ್ರ ಹಾಡೋದ್ರೊಳಗ ಆಗಲಿ ಕೂಡ, ಏನು ತಾಳ ಮೆಟ್ಟಿನೊಳಗ ಕೂಡ್ಲ, ಏನು ಮಾತಾಡೋದ್ರೊಳಗೂ ಕೂಡ ನಡೆಯುವಂತ ಮನುಷ್ಯ ಎಡುವುದು ಹೇಗೆ ಸಜ್ಜದವೋ, ಏನು ಎಡವಿದ್ರು ಕೂಡ ನಿಮ್ಮ ಮಕ್ಕಳಂತ ತಿಳಿದುಕೊಂಡು ತಪ್ಪನ್ನು ಬದೆಗೆ ಅಪ್ಪಿಟ್ಟು ಒಳ್ಳೆಯದನ್ನು ತಮ್ಮ ಉಡಿಯಲ್ಲಿ ಇಟ್ಟುಕೊಂಡು ಈ ಮಕ್ಕಳಿಗೆ ಪ್ರೋತ್ಸಾಹ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ಕೋತಾ ಇದ್ದೇನೆ. ಪರಮಾತ್ಮನ ಸೇವಾ ಮಾಡ್ಬೇಕಾಗ್ಯದ. ಅದನ್ನ ಮಾಡೋಣ. ಪಾರ್ವತಿ ಮಾಡ್ಲಕ್ ಬಂದಾರ, ಪಾರ್ವತಿ ಮಾಡ್ತಾಳ. ಏನಾಗ್ತದ, ನೀವು ಪರಮಾತ್ಮ ಮಾಡ್ಬಿ ಹೌದಲ್ಲ. ನಾವು ಆ ಇಬ್ಬರನ್ನ ಇದ್ದಂತ ಗಣಪತಿ ಮಾಡ್ತೀವಿ. ನೀವು ಗಣಪತಿ ಮಾಡ್ತೀರಿ. ಯಾಕಂದ್ರ 64 ಕಲೆಗಳು ಅವನ ಹತ್ರ ಅದಾವ. ಏನು 64 ಕಲೆ ಗಣಪತಿ ಹತ್ರ ಅದಾವ. 14 ವಿದ್ಯೆ ಕೂಡ ಅದಾವಲ್ರಿಪಾ. ನಾವು ಆತರ ಸೇವಾ ಮಾಡಿದೇವಪ್ಪ ಅಂತಂದ್ರ ನಮಗ ಏನ್ ಬೇಡಿದ್ ಕೊಡ್ತಾರ. ನೀವು ಅಷ್ಟ ಮಾಡಂಗಿಲ್ರಿ. ಎಷ್ಟ್ ಕಲಾವಂತರ ಅದಾರ ಭೂಮಿ ಮ್ಯಾಗ, ನಾಟಕದವ್ರಾಗ್ಲಿ, ಏನು ಢೊಳಿನವ್ರಾಗ್ಲಿ, ಭಜನದವ್ರಾಗ್ಲಿ, ಪ್ರತಿಯೊಬ್ಬರು ಕಲಾವಂತರು ಮಾಡಬೇಕಾಗ್ಯದ. ಗಣಪತಿ ಪೂಜೆ ಯಾಕೆ ಮಾಡ್ಬೇಕಪ್ಪ ಅಂತಂದ್ರ ನಾವ್ ಮಾಡಿದಂತ ಕೆಲ್ಸಕ್ಕೆ ಯೋಗ್ಯ ಆಶೀರ್ವಾದ ಬೇಕಂತ ಹೇಳಿ ಮಾಡ್ತಾರ. ಎಲ್ಲ ಅವನ ಹಂತೇಲಿ ಇದ, ಅವನ್ ನೆನೆಸೆ ಮುಂದೆ ಹೆಜ್ಜೆ ಇಡಬೇಕಾಗ್ಯದ. ಹೌದಾ? ಹೋಲ್ರಿ ಸರ್. ಪಾರ್ವತಿ ಏನ್ ಕೊಡ್ತಾರ? ಪಾರ್ವತಿ ಮೇಲೆ ಏನೈತಿ? ಪಾರ್ವತಿ ಅಂತ ಹೇಳಿದ್ರಲ್ಲ, ಪರಮಾತ್ಮನ ಮೇಲೆ ಐತಿ. ನೋಡ್ರಿ ಅವ್ರು ಬಂದಾರ. ಪಾರ್ವತಿ ಅಂತೇಳಿ ಏನೈತಿ, ಪರಮಾತ್ಮನ ಅಂತೇಳಿ ಏನೈತಿ, ನಾಳೆ ಚಂಚಿತನ ಅವ್ರಿಗೆ ಗೊತ್ತಾಗ್ತೈತಿ. ನೀವು ಏನು ಕರ್ತವ್ಯ ಏನು ಪರಮಾತ್ಮ
ಹೌದಲ್ಲ ಅನ್ನೋದು ಏನು ಸಂಬಂಧ ಇಲ್ಲ ಸಂಬಂಧ ಇಲ್ಲ ಅವ ಮಾಡಿಕೊಡ್ತಾನೆ ಹೇಳಿದ್ದೆ ಅದು ಹಾ ಹಾ ಯಾಕೆ ಪಾರ್ವತಿಯದ ಅವತಾರ ಅದು ಹೌದಲ್ಲ ಅದಕ್ಕೆ ಅಲ್ಲಿ ಬೇಡ ಏನು ಸಿಗಂಗಿಲ್ಲಪ್ಪ ಪರಮಾತ್ಮ ಬಿಡಬೇಕಾಗಿತ್ತು ಪರಮಾತ್ಮನ್ ಬಿಡ್ಬೇಕೈತಿ ಅದಕ್ಕೆ ಯಾವ ನಮ್ಮನ್ನ ಕೂಡ ಅಥಣಿ ತಾಲೂಕು ಬೆಳಗಾವಿ ಜಿಲ್ಲಾ ರಾಮತೀರ್ಥದಿಂದ ಕರೆಸಿದಾರ ಏನೋ ಚಿಕ್ಕ ಮಕ್ಕಳು ಅದಾರ ಈಗ ಬೆಳಿಲಕ್ ಹತ್ತಾರ ಬೆಳಿಲಿ ಆಶೀರ್ವಾದ ಆಗಲಿ ಅಂತ ತಿಳಿದುಕೊಂಡು ಅವ್ರದ್ದು ಬೇಕಪ್ಪ ಅವ್ರದ್ದು ಆಶೀರ್ವಾದ ಮಾಡೋ ಸಲುವಾಗಿ ನಮ್ಗೆ ಆಶೀರ್ವಾದ ಆಗ್ಬೇಕಾಗೈತಿ ಬಂದಿದೀವ ಅದಕ್ಕೆ ನೋಡೋಣ್ರಿ ಪಾಯಿಂಟ್ ಹೋಲ್ ಹೆಂಗ ಹೋಗ್ತದ ನಡಿ